ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಈ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯಾರು, ಜ್ಞೇಯವಾಗಿರುವಂಥದ್ದು ವಸ್ತು ಯಾವುದು, ಮತ್ತು ಜಿಜ್ಞಾಸುವಿನಲ್ಲಿರತಕ್ಕಂತಹ ಗುಣಧರ್ಮಗಳೇನು, ಈ ಎಲ್ಲ ವಿಚಾರಗಳನ್ನು ಈವರೆಗಿನ ಶ್ಲೋಕಗಳಲ್ಲಿ ನೋಡಿ, ಮುಂದೆ 20ನೇ ಶ್ಲೋಕದಲ್ಲಿ ಹೇಳಿದ ಅನಾದಿ ತತ್ವಗಳಾಗಿರತಕ್ಕಂತಹ ಪ್ರಕೃತಿ ಪುರುಷರ ಇವರ ಬಗ್ಗೆ ತಿಳ್ಕೊಳ್ಬೇಕು, ಅನಾದಿ ತತ್ವಗಳ ವಿವೇಚನೆ ಮಾಡಬೇಕು. ಈ ಪ್ರಕೃತಿ ಮತ್ತು ಪುರುಷ, ಪ್ರಕೃತಿ ಶಬ್ದದಿಂದ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಎಂಬುದನ್ನು ಇಟ್ಕೊಳ್ಬೇಕು ಅಂತ ಹೇಳಿದರು. ಪುರುಷ ಶಬ್ದದಿಂದ ಜೀವಾತ್ಮ ಪರಮಾತ್ಮ ಅಂತ. ಈ ತತ್ವಗಳೆಲ್ಲ ಅನಾದಿ. ಈ ಅನಾದಿಯಾಗಿರತಕ್ಕಂತಹ ಈ ತತ್ವಗಳಲ್ಲಿ ಪ್ರಪಂಚದ ಬಗ್ಗೆ ಇಷ್ಟ್ಯಾಕೆ ವಿಶದವಾಗಿ ನಾವು ಜ್ಞಾನವನ್ನು ಗಳಿಸಬೇಕು? ಈ ವಿಶದವಾದ ನಿರ್ಣೀತವಾದ ಜ್ಞಾನ ಬರಲಿಕ್ಕೆ ಅನುಕೂಲವಾಗುವಂತೆ ಪ್ರಪಂಚವನ್ನು ವಿಭಜಿಸಿ ಪೃಥಕ್ಕರಿಸಿ ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ಪ್ರಕೃತಿ ಮತ್ತು ಜೀವ ಎಂಬ 2 ಅನಾದಿಯಾದ ತತ್ವಗಳಿವೆ ಅಂತ ಹೇಳಿದ. ಜಡತತ್ವವಾಗಿರತಕ್ಕಂತಹ ಪ್ರಕೃತಿ ಅನಾದಿಯಾಗಿದ್ದರೂ ಅದು ವಿಕಾರಶೀಲವಾಗಿದೆ ಅಂತ ಹೇಳಿದ. ಅದರ ಪರಿಣತಿಯೇ ಈ ಸ್ಥೂಲವಾಗಿರತಕ್ಕಂತಹ ಜಡಪ್ರಪಂಚ ಅಂತ ಹೇಳಿದ. ಈ ವಿಕಾರ ಪರಿಣಾಮಗಳಿಗೆ ಪ್ರಕೃತಿಯು ಆಧಾರವಾಗಿದೆ. ಈ ಪ್ರಾಕೃತಿಕ ಪದಾರ್ಥಗಳಿಂದ ಆಗ್ತಕ್ಕಂತಹ ಏನು ಸುಖ ದುಃಖಗಳಿವೆ ಅವುಗಳನ್ನು ಭೋಗಿಸುವ ಜೀವ ಅಂತ ಹೇಳ್ತಾ ಇದ್ದಾನೆ. ಈ ಪ್ರಪಂಚದ ಈ ಒಂದು ತಾತ್ವಿಕ ವಿವೇಚನೆ, ಜೀವ ಜಡ, ಈ ಪ್ರಪಂಚದ ವಿಭಾಗಗಳು, ಈ ಒಂದು ವಿವೇಚನೆ ಯಾಕೆ ಬೇಕು ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಪ್ರಪಂಚದಲ್ಲಿ ಎಷ್ಟು ತತ್ವಗಳಿವೆ, ಎಷ್ಟು ತತ್ವಗಳು ಎಷ್ಟಿದ್ರೆ ಏನು, ಇದು ತತ್ವವೇ ಅತತ್ವವೇ ಅಂತ ಸೂಕ್ಷ್ಮ ವಿವೇಚನೆ ಮಾಡೋದರಿಂದ ನಮ್ಮ ಪ್ರಕೃತ ಜೀವನಕ್ಕೆ ಏನಾದರೂ ಲಾಭವಿದೆಯಾ? ಇಲ್ಲ. ಸಮುದ್ರ ತೀರದಲ್ಲಿ ಉರಿ ಬಿಸಿಲಲ್ಲಿ ಕುಳಿತುಕೊಂಡು ಅದರ ಮರಳನ್ನು ಎಣಿಸುವುದು ಹೇಗೆ ನಿರರ್ಥಕ ಮತ್ತು ಪ್ರಯಾಸವೋ, ಹಾಗೆ ಈ ಲೌಕಿಕವಾಗಿರತಕ್ಕಂತಹ ಜಗತ್ತಿನ ಚರ್ಚೆ ನಿರರ್ಥಕ ಮತ್ತು ಪ್ರಯಾಸ ಅಲ್ವಾ? ನಮ್ಮ ಜೀವನ ಸುಖಮಯವಾಗಿರಬೇಕು, ಶಾಂತಿಯುತವಾಗಿರಬೇಕು. ಅದಕ್ಕೆ ಅವಶ್ಯಕವಾಗಿರತಕ್ಕಂತಹ
ನೀತಿ ಸದ್ಗುಣಗಳನ್ನು ಮಾತ್ರ ಈ ಪ್ರಪಂಚಕ್ಕೆ ಕೃಷ್ಣ ಬೋಧಿಸಿ ಸಾಕಲ್ವ. ಈ ಅನಾದಿಯಾಗಿರತಕ್ಕಂತಹ ಈ ತತ್ವಗಳ ಒಂದು ಒಣ ಚರ್ಚೆ, ಇದರಿಂದ ದೂರ ಇದ್ದಷ್ಟು ಕ್ಷೇಮ ಅಲ್ವಾ ಅಂತ ಬಹಳ ಮಂದಿ ಆಲೋಚನೆ ಮಾಡ್ತಾರೆ. ಈ ಬಗ್ಗೆ ಗೌತಮ ಬುದ್ಧನ ಒಂದು ಕಥೆಯನ್ನು ಉದಾಹರಿಸ್ತಾ ಇರ್ತಾರೆ. ಸಾಂಸಾರಿಕ ಕ್ಲೇಶಗಳಿಂದ ಬಳಲಿದಂತಹ ಒಬ್ಬ ಶಿಷ್ಯ ಧರ್ಮೋಪದೇಶವನ್ನು ಪಡಿಬೇಕು ಅಂತ ಗೌತಮ ಬುದ್ಧನ ಬಳಿಗೆ ಬರ್ತಾನಂತೆ. ಈ ಜೀವ ಜಗತ್ತು ಇವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ತಾತ್ವಿಕವಾಗಿರತಕ್ಕಂತಹ ಪ್ರಶ್ನೆಗಳನ್ನು ಇಟ್ಟು ಅದರ ಉತ್ತರವನ್ನು ಕೊಡಲೇಬೇಕು ಅಂತ ಗೌತಮ ಬುದ್ಧನಲ್ಲಿ ಹಠ ಹಿಡಿತಾನಂತೆ. ಆಗ ಗೌತಮ ಬುದ್ಧ ಒಂದು ಉದಾಹರಣೆ ಹೇಳ್ತಾನಂತೆ. ಏನಂದರೆ, ವಿಷಲಿಪ್ತವಾಗಿರತಕ್ಕಂತಹ ಒಂದು ಬಾಣ, ವಿಷಲಿಪ್ತವಾಗಿರತಕ್ಕಂತಹ ಬಾಣ ಚುಚ್ಚಿ ಅದರ ತೀವ್ರ ವೇದನೆಯನ್ನು ಸಹಿಸಲಾರದೆ ವ್ಯಕ್ತಿಯು ಒಬ್ಬ ವೈದ್ಯನ ಬಳಿಗೆ ಬರ್ತಾನಂತೆ. ವೈದ್ಯ ನೀಡತಕ್ಕಂತಹ ಔಷಧವನ್ನು ಸ್ವೀಕರಿಸುವ ಬದಲು ಅವನು ಒಂದು ಕರಾರು ಹಾಕ್ತಾನಂತೆ. ಆ ಬಾಣದ ರೂಪವೇನು, ಅದರ ಬಣ್ಣವೇನು, ಆ ಬಾಣವನ್ನು ಯಾವುದರಿಂದ ನಿರ್ಮಾಣ ಮಾಡಿದ್ದಾರೆ, ಔಷಧವನ್ನು ಸ್ವೀಕರಿಸುವ ಮೊದಲು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಂತ ಹೇಳ್ತಾನಂತೆ ಅವನು ರೋಗಿ. ಈ ತಾತ್ವಿಕ ವಿವೇಚನೆಗಳು ಕೂಡ ಇದರಂತೆಯೇ ನಿತ್ಯ ಜೀವನದ ಕ್ಲೇಶ ಪರಿಹಾರಕ್ಕೆ ಅನವಶ್ಯಕವಾಗಿದ್ದು, ವೈದ್ಯನಲ್ಲಿ ರೋಗಿಯು ಕೇಳತಕ್ಕಂತಹ ತಲೆಹರಟೆಯ ಪ್ರಶ್ನೆಯ ಹಾಗೆ ಈ ತತ್ವವಿವೇಚನೆ ವೃಥಾ ಕಾಲಹರಣ ಆಗತ್ತೆ ಅಂತ ಗೌತಮ ಬುದ್ಧ ಹೇಳಿದಂತೆ. ಈಗಲೂ ಅದನ್ನು ಅನುಭವಿಸ್ತಕ್ಕಂತಹ ಜನರು ತುಂಬ ಇದ್ದಾರೆ. ಆದರೆ ಇವರೆಲ್ಲರೂ ಇತರ ವಿಷಯಗಳಲ್ಲಿ, ಇತರ ಕೆಲವು ಬೇಡದ ವಿಚಾರಗಳು ಮತ್ತು ಅವಶ್ಯಕವಾಗಿರತಕ್ಕಂತಹ ಆರ್ಥಿಕ ವಿಚಾರಗಳು, ರಾಜಕೀಯ ವಿಚಾರಗಳು, ಇವುಗಳಲ್ಲಿ ಸೂಕ್ಷ್ಮವಾದ ವಿವೇಚನೆಯ ಅವಶ್ಯಕತೆಯನ್ನು ಹೇಳ್ತಕ್ಕಂಥವರಿವರು ಇವುಗಳ ಬಗ್ಗೆ ಯಾಕೆ ಆಲೋಚನೆ ಮಾಡೋದಿಲ್ಲ? ಸಮಸ್ಯೆಯ ಮೂಲಭೂತ ಅಂಶಗಳನ್ನು ತಿಳಿಯದೆ ಮಾಡಿಕೊಡ್ತಕ್ಕಂತಹ ಪರಿಹಾರ ಕಾರ್ಯ ಅದು ವಿಪರೀತ ಸ್ಥಿತಿಗೆ ಕಾರಣವಾಗುತ್ತೆ ಎಂಬುದನ್ನು ಎಲ್ಲರೂ ಕೂಡ ಅಂಗೀಕಾರ ಮಾಡ್ತಾರೆ. ಈ ನಮ್ಮ ದೇಹ ಏನಿದೆ, ದೇಹ ರಚನೆಯ ಸ್ಥಿತಿಯನ್ನು ಸರಿಯಾಗಿ ತಿಳಿಯದೆ, ಔಷಧ ಗುಣಧರ್ಮಗಳನ್ನು ಅರಿಯದೆ ವೈದ್ಯರಿಂದ ಚಿಕಿತ್ಸೆಯನ್ನು ಯಾರಾದರೂ ಪಡ್ಕೊಳ್ತಾರಾ? ಯಾರೂ ಪಡ್ಕೊಳ್ಳೋದಿಲ್ಲ. ತಮಗೆ ಬಂದಿರತಕ್ಕಂತಹ ದೇಹ ರೋಗ ಏನು, ತನ್ನ ದೇಹ ರಚನೆಯ ಸ್ಥಿತಿ, ಈ ಔಷಧ ಗುಣಗಳೇನು, ಅದೆಲ್ಲ ಸರಿಯಾಗಿ ಅರಿಯದೆ ವೈದ್ಯನು ಚಿಕಿತ್ಸೆಯನ್ನು ಕೊಡೋದೂ ಇಲ್ಲ, ರೋಗಿಯು ಪಡೆದುಕೊಳ್ಳೋದೂ ಇಲ್ಲ. ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ಕೈಗೊಳ್ಳುವಾಗಲೂ ಅದರ ಪೂರ್ವಾಪರಗಳನ್ನು ಅರಿಯಲು ನಾವು ಎಷ್ಟು ಆತುರರಾಗಿದ್ದೇವೆ. ಆದರೆ ನಮ್ಮ ಇರುವಿನ, ಈ ಆತ್ಮನ ಇರುವಿನ ನಿಜಸ್ಥಿತಿಯನ್ನು ತಿಳಿದುಕೊಳ್ಳೋದು ಹೇಗೆ ನಮಗೆ ಅನವಶ್ಯಕ, ನಿರರ್ಥಕ ಅಂತ ಅನಿಸುತ್ತೆ. ನಮ್ಮ ಜೀವನದ ಹಿನ್ನೆಲೆಯಲ್ಲಿ ಈ ಜಗತ್ತಿನ ಮೂಲಭೂತವಾಗಿರತಕ್ಕಂತಹ ತತ್ವವನ್ನು ಅರಿತುಕೊಂಡರೆ ಮಾತ್ರ ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬ ತಿಳುವಳಿಕೆ ನಮಗೆ ಬರುತ್ತೆ. ನಮ್ಮ ಸಾಂಸಾರಿಕ ದುಃಖಗಳು, ವೇದನೆ, ಇದಕ್ಕೆ ಮೂಲ ಯಾವುದು ಎಂಬುದು ನಮಗೆ ಅರ್ಥ ಆಗತ್ತೆ. ದೇವರ ಅಸ್ತಿತ್ವವನ್ನು ನಾವು ಮನಗಂಡು ಅದರ ಆಧಾರದಲ್ಲಿ ರೂಪುಗೊಳಿಸ್ತಕ್ಕಂತಹ ನಮ್ಮ ಜೀವನಕ್ಕೂ ಪರಮಾತ್ಮನಲ್ಲಿ ವಿಶ್ವಾಸವಿಲ್ಲದ ಭೌತಿಕ ಪ್ರಧಾನತೆಯ ಜೀವನಕ್ಕೂ ಎಷ್ಟೊಂದು ಅಂತರ ಇದೆ ಎಂಬುದನ್ನು ನಾವು ತಿಳಿಬೋದು. ನಮ್ಮ ಜೀವನದ ರೀತಿ ನೀತಿಗಳು, ಧೋರಣೆಗಳ ದಿಕ್ಕುಗಳನ್ನೇ ಬದಲಿಸಬಲ್ಲಂತಹ ನಮ್ಮ ನಡತೆಗಳಿಗೆ ಹೊಸ ಹೊಸ ಮೌಲ್ಯಗಳನ್ನು ಕಲ್ಪಿಸ್ತಕ್ಕಂತಹ ತಾತ್ವಿಕ ವಿವೇಚನೆಗಳನ್ನು ನಾವು ಅಷ್ಟು ಲಘುವಾಗಿ ಟೀಕಿಸುವುದು ಸರಿಯಲ್ಲ. ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಮೊದಲು ಅದರ ಹಿನ್ನೆಲೆ ಎನಿಸತಕ್ಕಂತಹ ಎಲ್ಲ ಸಂಗತಿಗಳನ್ನು ಸರಿಯಾಗಿ ವಿಮರ್ಶಿಸಿ ನಿರ್ಧಾರ ಮಾಡಿ ನಾವು
ಒಂದು ನಿರ್ದಿಷ್ಟ ಧೋರಣೆಯನ್ನು ಸ್ವೀಕರಿಸಲಿಕ್ಕೆ ನಮಗೆ ಪೂರ್ಣ ಅವಕಾಶ ಮತ್ತು ಸ್ವಾತಂತ್ರ್ಯ ದೊರೆಯುತ್ತದೆ. ಆದ್ದರಿಂದ ಈ ರೀತಿಯ ಒಂದು ತಾತ್ವಿಕ ವಿಮರ್ಶೆ ಇದು ಖಂಡಿತವಾಗಿಯೂ ಪ್ರಸ್ತುತವಾಗಿರುವಂಥದ್ದು. ಈ ದೃಷ್ಟಿಯಿಂದಲೇ ಕೃಷ್ಣ ಜೀವಜಡ ಪರಮಾತ್ಮನ ನೈಜ ಸ್ವರೂಪವನ್ನು, ಅವುಗಳಲ್ಲಿರತಕ್ಕಂತಹ ಪ್ರತ್ಯೇಕತೆ, ಪರಸ್ಪರ ಸಂಬಂಧ ಇವುಗಳನ್ನು ಸರ್ವರಿಗೂ ಅರಿವಾಗುವಂತೆ ಅವ ವಿಶದೀಕರಿಸಿದ್ದಾನೆ. ಅಂತಹ ಈ ಪ್ರಕೃತಿ ಮತ್ತು ಪುರುಷ ಇವರ ಈ ಅನಾದಿಯಾಗಿರ್ತಕ್ಕಂತಹ ಇವುಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಈ ಜೀವ, ಜಡ, ಪರಮಾತ್ಮ ಮೂರು ವಿಧವಾಗಿ ವಿಭಕ್ತವಾಗಿರತಕ್ಕಂತಹ ಈ ಪ್ರಪಂಚ, ಈ ಪ್ರಪಂಚದಲ್ಲಿ ಜೀವ ಮಾತ್ರ ಸಂಸಾರ ಬಂಧನಕ್ಕೆ ಒಳಗಾಗಿದ್ದಾನೆ. ಜೀವ ಅವ ಪರಿಪೂರ್ಣ ಆನಂದಮಯ. ಅಂತಹ ಪರಬ್ರಹ್ಮ ಇದ್ದಾನಲ್ಲ, ಆ ಪರಬ್ರಹ್ಮ ಅವ ಪರಿಪೂರ್ಣನಾಗಿದ್ದಾನೆ, ಆನಂದಮಯನಾಗಿದ್ದಾನೆ. ಜೀವ ಸಂಸಾರ ಬಂಧನಕ್ಕೆ ಒಳಗಾಗಿದ್ದಾನೆ. ಈ ಸಂಸಾರದ ಈ ದುಃಖಗರ್ತದಲ್ಲಿ ಬಿದ್ದು ಜನನ ಮರಣ ಪರಿವರ್ತನೆಗಳಲ್ಲಿ ಸಿಲುಕಿ ತೊಳ್ಳಾಡ್ತಾ ಇದ್ದಾನೆ. ಬಿಡುಗಡೆಗೋಸ್ಕರ ಚಡಪಡಿಸ್ತಾ ಇದ್ದಾನೆ ಈ ಜೀವ. ಜೀವ ವಾಸ್ತವಿಕವಾಗಿ ಜ್ಞಾನಾನಂದಮಯ. ಜ್ಞಾನಾನಂದಮಯವಾಗಿರತಕ್ಕಂತಹ ಜೀವನಿಗೆ ಇಷ್ಟೊಂದು ದುಃಖ ಯಾಕೆ? ಜ್ಞಾನಾನಂದಮಯತ್ವ ಅವನ ಸ್ವಭಾವ. ಅವನ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿರತಕ್ಕಂತಹ ಈ ದುಃಖಗಳ ಉಪದ್ರವ ಜೀವನಿಗೆ ಬರಲಿಕ್ಕೆ ಕಾರಣ ಏನು? ಇದನ್ನು ಪರಿಶೀಲನೆ ಮಾಡಬೇಕು ಅಂತಾನೆ ಕೃಷ್ಣ. ಪ್ರತಿಯೊಬ್ಬ ಜೀವಿಯ ಅಂತಿಮ ಲಕ್ಷ್ಯ ಏನಂದರೆ ಈ ಚಿದಾನಂದ ಘನನಾಗಿರತಕ್ಕಂತಹ ಭಗವಂತನನ್ನು ಹೊಂದುವಂಥದ್ದು. ಇದು ಜೀವರ ಲಕ್ಷ್ಯ. ಆದರೆ ಇವತ್ತು ತೀರಾ ವಿಪರೀತ ಸ್ಥಿತಿಯಲ್ಲಿ ಜೀವ ಇದ್ದಾನೆ. ಹಾಗಾಗಿ ಯಾಕೆ ಹೀಗೆ? ಇದರ ವಿವೇಚನೆ ಮಾಡಿದರೆ ಜೀವನಿಗೆ ಬಂದಂತಹ ಈ ಒಂದು ದುರ್ದಶೆಯ ವಿಮೋಚನೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಜೀವನಲ್ಲಿ ಚೈತನ್ಯ ಆನಂದಗಳು ಸ್ವಭಾವತಃ ಇದ್ದರೂ ಕೂಡ ಈ ಪ್ರಕೃತಿ ಇದೆಯಲ್ಲ, ಪ್ರಕೃತಿಯ ಒಂದು ಘನ ಆವರಣದಲ್ಲಿ ಅವೆಲ್ಲ ಮುಚ್ಚಿ ಹೋಗಿವೆ. ಅದನ್ನು ಹೇಳ್ತಾ ಇದ್ದಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷಸ್ವಕ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಈ ಪ್ರಕೃತಿಯ ಮರೆಯಲ್ಲಿ ಅವನ ವ್ಯಕ್ತಿತ್ವ ಪೂರ್ತಿ ಅಡಗಿ ಅದು ನಿಸ್ತೇಜವಾಗಿಬಿಟ್ಟಿದೆ. ಜೀವ ಹೇಗೆ ಅನಾದಿಯಾಗಿದ್ದಾನೋ ಹಾಗೆ ಪ್ರಕೃತಿಯೂ ಅನಾದಿಯಾಗಿರೋದ್ರಿಂದ ಆರಂಭದಿಂದಲೂ ಕೂಡ ಈ ಪ್ರಕೃತಿಯ ಒಂದು ಆವರಣಕ್ಕೆ ಜೀವ ಒಳಗಾಗಿದ್ದಾನೆ. ಆದ್ದರಿಂದ ಪ್ರಕೃತಿ ಪುರುಷರು ಅನಾದಿಯಾಗಿರತಕ್ಕಂತಹ ಪ್ರಕೃತಿ ಪುರುಷರನ್ನು ಮೊದಲು ತಿಳ್ಕೊಳ್ಬೇಕು ಎಂದು ಕೃಷ್ಣ ಇಲ್ಲಿ ಹೇಳಲಿಕ್ಕೆ ಉಪಕ್ರಮಿಸಿದ್ದು. ಈ ಪ್ರಕೃತಿ ಯಾವಾಗಿಂದ ಇದೆಯೋ ಜೀವನು ಆವಾಗಿನಿಂದ ಇದ್ದಾನೆ. ಆದ್ದರಿಂದ ಆರಂಭದಿಂದಲೂ ಅವ ಪ್ರಕೃತಿಯ ಆವರಣಕ್ಕೆ ಒಳಗಾಗಿದ್ದಾನೆ. ಚೈತನ್ಯಮಯನಾಗಿರತಕ್ಕಂತಹ ಜೀವನ ಪ್ರಕಾಶ ಅದು ಪ್ರಕೃತಿಯ ಒಂದು ರಾಹುಗ್ರಹಣದಿಂದ ಪೂರ್ಣವಾಗಿ ಆಚ್ಛಾದಿತವಾಗಿಬಿಟ್ಟಿದೆ. ಪ್ರಕೃತಿ ಏನು ಮಾಡ್ತಾ ಇದೆ? ತನ್ನ ಸತ್ವರಜಸ್ತಮಸ್ಸುಗಳೆಂಬ ತನ್ನ ಮೂರು ಗುಣಗಳಿಂದ ಜೀವನ ನಿಜರೂಪವನ್ನು ಪ್ರತಿಯೊಬ್ಬ ಜೀವಿಯ ಒಂದು ನೈಜ ರೂಪ ಏನಿದೆ ಚೈತನ್ಯ ಆನಂದಾದಿಗಳು ಅದನ್ನು ಮುಚ್ಚಿ ಅಲ್ಲಿ ವಿಕೃತ ರೂಪವನ್ನು ಚಿತ್ರಿಸ್ತಾ ಇವೆ. ಅದನ್ನೇ ಕಾರ್ಯಕಾರಣ ಕರ್ತೃತ್ವೇ ಪ್ರಕೃತಿ ಹೇತು ರುಚ್ಯತೆ ಅಂತ ಹೇಳ್ತಾ ಇರೋದು. ಈ ಒಂದು ಬಟ್ಟೆ ಎಷ್ಟೇ ಬಿಳಿಯಾಗಿದ್ದರೂ ಕೂಡ
ಅದು ಮಣ್ಣಿನ ಸಂಪರ್ಕದಿಂದಾಗಿ ಅದು ಹೇಗೆ ಕಪ್ಪಾಗಿ ತೋರ್ತದೋ ಹಾಗೆಯೇ ಪ್ರಕೃತಿಯ ಅನಾದಿ ಸಂಪರ್ಕದಿಂದಾಗಿ ಜೀವ ತನ್ನ ಅಸ್ವಾಭಾವಿಕವಾಗಿರತಕ್ಕಂತಹ ವಿಕಾರಗಳನ್ನು ಪಡೆದು ಬಿಟ್ಟಿದ್ದಾನೆ. ಹೀಗೆ ಪ್ರಕೃತಿಯು ಜೀವನ ಮೇಲೆ ಬೀರಿದಂತಹ ಈ ಪ್ರಭಾವವೇ ಈ ಸಂಸಾರ. ಈ ಜೀವ ಪ್ರಕೃತಿ ಇಬ್ಬರನ್ನೂ ಮೀರಿ ನಿಂತಹ ಪರಮಾತ್ಮ ಅವ ಸರ್ವೋತ್ತಮ. ಅವನ ಅನುಗ್ರಹದಿಂದಲೇ ಈ ಪ್ರಕೃತಿಯಿಂದ ಈ ಸಂಸಾರದಿಂದ ಜೀವನಿಗೆ ಬಿಡುಗಡೆಯಾಗಲಿಕ್ಕೆ ಸಾಧ್ಯ. ಇಷ್ಟು ವಿಚಾರವನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಕೃತಿಯ ಸಂಪರ್ಕದಿಂದಾಗಿ ಪ್ರಕೃತಿಯ ಗುಣಗಳಾಗಿರತಕ್ಕಂತಹ ಏನು ಸತ್ವರಜ ಸ್ತಮೋಗಳಿಗೆ ಗುಣಗಳಿವೆ, ಈ ತ್ರಿಗುಣಗಳ ಪರಿಣಾಮಗಳಾಗಿರತಕ್ಕಂತಹ ಸುಖ ದುಃಖಾದಿಗಳು ಅವುಗಳು ವಿಕೃತಿಗಳು. ಸುಖ ದುಃಖಾದಿಗಳು ವಿಕೃತಿಗಳು. ಆ ಸುಖ ದುಃಖಾದಿ ವಿಕೃತಿಗಳು ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಇಂತಹ ಸುಖ ದುಃಖಾದಿಗಳ ವಿಕೃತಿಯನ್ನು ಜೀವನಲ್ಲಿ ನಿರ್ಮಿಸಿದರೆ ಭಗವಂತನ ಸಂಪರ್ಕ ಏನು ಮಾಡುತ್ತೆ? ಅದು ಈ ವಿಕಾರಗಳನ್ನು ದಾಟಿಸಿ ಗುಣಾತೀತವಾಗಿರತಕ್ಕಂತಹ ಸ್ವರೂಪ ಸ್ಥಿತಿಯನ್ನು ಅವನಿಗೆ ತಂದುಕೊಡ್ತವೆ. ಹೀಗೆ ಪ್ರಕೃತಿ ಪರಮಾತ್ಮರ ಸ್ವರೂಪ, ಈ ಪ್ರಕೃತಿ ಪರಮಾತ್ಮ ಇವರಿಬ್ಬರ ಸ್ವರೂಪ ಏನಿದೆ ಅವುಗಳ ಸಂಬಂಧದಿಂದಾಗಿ, ಆ ಪ್ರಕೃತಿ ಪರಮಾತ್ಮರ ಸಂಬಂಧದಿಂದಾಗಿ ನಮ್ಮಲ್ಲಿ ಆಗಬಹುದಾಗಿರತಕ್ಕಂತಹ ಪ್ರತಿಕ್ರಿಯೆಗಳು ಈ ರೀತಿಯಾಗಿವೆ. ಆದ್ದರಿಂದ ಈ ಸಂಸಾರದ ಬಂಧನಕ್ಕೆ ಮೂಲ ಯಾವುದು ಅಂದರೆ ಈ ಪ್ರಕೃತಿಯ ಸಂಬಂಧ. ಪ್ರಕೃತಿಯ ಸಂಬಂಧದಿಂದ ಬಿಡುಗಡೆ ಹೊಂದಬೇಕಾದರೆ ಪರಮಾತ್ಮ ಅನುಗ್ರಹ ಆಗಬೇಕು. ಹೀಗೆ ಪ್ರಕೃತಿ ಪರಮಾತ್ಮ ಇವರು ಕಾರಣರಾಗ್ತಾರೆ. ಪರಮಾತ್ಮನನ್ನು ನಾವು ಅರಿತುಕೊಂಡು ಭಕ್ತಿಯಿಂದ ಹಾಗೂ ಅವನ ಅನುಗ್ರಹದ ಬಲದಿಂದ ಈ ಒಂದು ಪ್ರಕೃತಿಯ ಪ್ರಭಾವಲಯವನ್ನು ನಾವು ಕಳಚಿಕೊಂಡು ಭಗವಂತನ ಅಮೃತಮಯವಾಗಿರತಕ್ಕಂತಹ ವರ್ತುಲವು ಸೇರಿದಾಗ ಮಾತ್ರ ಪ್ರತಿಯೊಬ್ಬ ಜೀವಿಯ ಪೂರ್ಣ ವ್ಯಕ್ತಿತ್ವದ ಅಭಿವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಈ ಪ್ರಕೃತಿ, ಪುರುಷ, ಜೀವ, ಜಗತ್ತು, ಪರಮಾತ್ಮ ಇವರ ಬಗ್ಗೆ ತಿಳ್ಕೊಳ್ಬೇಕೆಂಬುದನ್ನು ಈ ಒಂದು ಶ್ಲೋಕ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕಾರಣಕರ್ತೃತ್ವ, ಶರೀರ ಇಂದ್ರಿಯಗಳ ಸಂಪಾದನೆ. ಇದು ಶರೀರ ಇಂದ್ರಿಯಗಳ ಸಂಪಾದನೆ ಜೀವನಿಗೆ ಆಗುವಂಥದ್ದು. ಜೀವನಿಗೆ ಶರೀರ ಇಂದ್ರಿಯಗಳ ಸಂಪರ್ಕ ಇದು ಆಗುವಂಥದ್ದು ಪ್ರಕೃತಿಯಿಂದಾಗಿ. ಆದ್ದರಿಂದ ಪ್ರಕೃತಿಯೇ ಹೇತು. ಕಾರ್ಯಕಾರಣಕರ್ತೃತ್ವೇ ಅಂದರೆ ಶರೀರ ಇಂದ್ರಿಯಗಳ ಸಂಪಾದನೆಯಲ್ಲಿ ಕಾರ್ಯಕಾರಣಕರ್ತೃತ್ವ ಅಂದರೆ ಅದರಲ್ಲಿ ಹೇತು ಯಾವುದು? ಜೀವನಿಗೆ ಈ ಶರೀರೇಂದ್ರಿಯಗಳ ಸಂಪಾದನೆ ಆಗುವಂಥದ್ದುಂಟಲ್ಲ, ಇದಕ್ಕೆ ಕಾರಣ ಯಾವುದು ಅಂದರೆ ಪ್ರಕೃತಿ ಉಚ್ಯತೆ. ಪ್ರಕೃತಿ ಅಂದರೆ ಪ್ರಕೃತಿ, ದುರ್ಗೆ ಅಂತ ಹೇಳ್ಬೋದು. ಮತ್ತು ಸುಖ ದುಃಖಗಳನ್ನು ಜೀವ ಅನುಭವಿಸಲಿಕ್ಕೆ ಪುರುಷ ಹೇತು. ಶರೀರ ಇಂದ್ರಿಯಗಳ ಸಂಪಾದನೆ ಮಾಡಲಿಕ್ಕೆ ಪ್ರಕೃತಿ ಹೇತು. ಈ ಶರೀರ ಬಂದ ಮೇಲೆ ಆ ಜೀವಿ ಏನು ಸುಖ ದುಃಖಗಳನ್ನು ಅನುಭವಿಸ್ತಾನಲ್ಲ, ಅದಕ್ಕೆ ಹೇತು ಯಾರು ಅಂದರೆ ಅದು ಪುರುಷ ಪರಮಾತ್ಮ ಅಂತ ಒಂದು ಅರ್ಥ. ಅಥವಾ ಈ ಕಾರ್ಯಕಾರಣಕರ್ತೃತ್ವೇ ದೇಹ ಇಂದ್ರಿಯಗಳ ಪರಿಣಾಮ ಕ್ರಿಯೆಗೆ ಪ್ರಕೃತಿ ಅಚಿತ್ ಪ್ರಕೃತಿ ಅಂದರೆ ಪ್ರಧಾನವೇ ಹೇತು. ಸುಖ ದುಃಖಾನಾಂ ಭೋಕ್ತೃತ್ವೇ, ಸುಖ ದುಃಖ ಅನುಭವದಲ್ಲಿ ಹೇತು ಯಾವುದು ಅಂದರೆ ಚೇತನಾಗಿರತಕ್ಕಂತಹ ಜೀವ, ಅವನೇ ಕರ್ತೃ ಅಂತ ಈ ಶ್ಲೋಕದ ಅರ್ಥ, ಪದಪದಾರ್ಥ. ಇದನ್ನು ವಿವರತೆಯಲ್ಲಿ ನೋಡೋಣ. ಪ್ರಕೃತಿ ಸಂಭವತ್ವಂ ವಿಕಾರಾಣಾಂ ಯನಕ್ತಿ ಕಾರ್ಯೇತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ
ಇವೆಲ್ಲ ಪ್ರಕೃತಿ ಸಂಭವ. ಪ್ರಕೃತಿ ಸಂಭವ ಆಗಿರತಕ್ಕಂತಹ ವಿಕಾರಗಳನ್ನು ತಿಳ್ಕೊ. ಪುರುಷ ಮತ್ತು ಪ್ರಕೃತಿ ಎರಡೂ ಅನಾದಿ ಅಂತ ತಿಳಿದುಕೋ. ಈ ಇಚ್ಛಾದ್ವೇಷಾದಿ ವಿಕಾರಗಳು, ಸತ್ವರಜಸ್ತಮೋ ಗುಣಗಳು, ಇವೆಲ್ಲ ಆ ಪ್ರಕೃತಿಯಿಂದ ಹುಟ್ಟಿದಂತಹ ವಿಕಾರಗಳು ಅಂತ ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ಪ್ರಕೃತಿ ಸಂಭವ ಹೇಗೆ? ವಿಕಾರಗಳು ಪ್ರಕೃತಿಯಿಂದ ಹುಟ್ಟಿದ್ದು ಹೇಗೆ? ಇಚ್ಛಾದ್ವೇಷಾದಿ ವಿಕಾರಗಳು, ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಿಂದ ಹುಟ್ಟಿದ್ದು ಹೇಗೆ? ಆ ಒಂದು ವಿಕಾರಗಳ ಪ್ರಕೃತಿ ಸಂಭವತ್ವ, ವಿಕಾರಗಳು ಪ್ರಕೃತಿಯಿಂದ ಹುಟ್ಟಿದ್ದು ಹೇಗೆ ಎಂಬುದನ್ನು ವ್ಯನಕ್ತಿ 20ನೇ ಶ್ಲೋಕದಲ್ಲಿ ಹೇಳಿದಂತಹ ವಿಚಾರವನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಈ ಶ್ಲೋಕದಲ್ಲಿ ಕಾರ್ಯ ಅಂದ್ರೇನು? ಕಾರ್ಯ ಅಂದರೆ ಶರೀರ, ಕಾರಣ ಅಂದರೆ ಇಂದ್ರಿಯಗಳು, ಶರೀರೇಂದ್ರಿಯಗಳು. ಶರೀರೇಂದ್ರಿಯಗಳು ಬರಲಿಕ್ಕೆ ಹೇತು ಯಾವುದು? ಜೀವಸ್ಯ ಯದ್ದೇಹೇಂದ್ರಿಯ ಕರ್ತೃತ್ವಂ ತತ್ರ ಕಾರಣಂ ಚಿತ್ ಪ್ರಕೃತಿ ಉಚ್ಯತೆ. ಜೀವನಿಗೆ ಈ ದೇಹ ಇಂದ್ರಿಯಗಳು ಬರಲಿಕ್ಕೆ ಕಾರಣ ಯಾವುದು? ದೇಹೇಂದ್ರಿಯ ಕರ್ತೃ. ಈ ದೇಹಕ್ಕೆ ಅವನೇ ಕರ್ತೃ, ಇಂದ್ರಿಯಗಳಿಗೆ ಅವನೇ ಕರ್ತೃ. ಜೀವನಿಗೆ ಏನು ದೇಹೇಂದ್ರಿಯ ಕರ್ತೃತ್ವ ಇದೆ, ಅಲ್ಲಿ ಕಾರಣ ಯಾವುದು, ಹೇತು ಯಾವುದು ಅಂದರೆ ಪ್ರಕೃತಿ ಉಚ್ಯತೆ. ಪ್ರಕೃತಿಯಿಂದ ಚಿತ್ ಪ್ರಕೃತಿ, ಚಿತ್ ಪ್ರಕೃತಿ ಅಂದರೆ ದುರ್ಗೆ, ಚಿತ್ ಪ್ರಕೃತಿ ಕಾರಣ. ಇನ್ನು ಸುಖ ದುಃಖಾನಾಂ ಭೋಕ್ತೃತ್ವೇ, ಸುಖ ದುಃಖಾದಿಗಳ ಭೋಕ್ತೃತ್ವೇ, ಸುಖ ದುಃಖಾದಿಗಳನ್ನು ಅನುಭವಿಸೋದರಲ್ಲಿ ಯಾರು ಹೇತು ಅಂದರೆ ಪುರುಷ ಹೇತು. ಸುಖ ದುಃಖಾನಾಂ ಭೋಕ್ತೃತ್ವೇ, ಜೀವಸ್ಯ ಸುಖ ದುಃಖಾನಾಂ ಭೋಕ್ತೃತ್ವೇ ಅಂದರೆ ಪ್ರಕೃತಿ ವಿಕಾರ ಸುಖ ದುಃಖಾನಾಂ ಸ್ವೀಯತೆಯ ಸಾಕ್ಷಾತ್ಕಾರ ರೂಪೇ ಭೋಗೆ. ಜೀವನಿಗೆ ಪ್ರಕೃತಿಯ ವಿಕಾರವಾಗಿರತಕ್ಕಂತಹ ಸುಖ ದುಃಖಗಳು, ಪ್ರಕೃತಿ ವಿಕಾರಗಳಿರ್ತಕ್ಕಂತಹ ಸುಖ ದುಃಖಗಳು, ಇದು ನನ್ನ ದುಃಖ, ಇದು ನನ್ನ ಸುಖ, ಇದೆಲ್ಲ ನನಗೆ ಸಂಬಂಧಪಟ್ಟದ್ದು ಅಂತೆಲ್ಲ ಅನುಭವಿಸ್ತಾನಲ್ಲ, ಅದೆಲ್ಲ ಆ ಒಂದು ಅನುಭವ ಎಂಬ ಭೋಗಕ್ಕೆ ಕಾರಣ ಯಾರು, ಹೇತು ಯಾರು ಅಂದರೆ ಪುರುಷ ಹೇತು ಉಚ್ಯತೆ. ಪುರುಷ ಅಂದರೆ ಯಾರು? ಭಗವಾನ್. ಜೀವಸ್ಯ ಪ್ರಕೃತಿ ವಿಕಾರ ಸುದುಃಖಾನಾಂ, ಜೀವನಿಗೆ ಪ್ರಕೃತಿಯ ವಿಕಾರಗಳಾಗಿರತಕ್ಕಂತಹ ಸುಖ ದುಃಖಗಳ ಸ್ವೀಯತೆಯ ಸಾಕ್ಷಾತ್ಕಾರ ರೂಪೇ. ಈ ಸುಖ ದುಃಖಗಳು ನನ್ನದಲ್ಲ, ಇದು ನನ್ನದು ಅಂತ ಅದನ್ನು ನಾನು ಅನುಭವಿಸೋದು. ಅಂತಹ ಸ್ವೀಯತೆಯ ಸಾಕ್ಷಾತ್ಕಾರ ರೂಪೇ ಭೋಗೆ ಅಂದರೆ ಈ ದುಃಖ ನನ್ನದು, ಈ ಸುಖ ನನ್ನದು ಎಂಬುದಾಗಿ ಆತ್ಮ ಸಂಬಂಧಿತೆಯ ಸ್ವೀಯತೆಯ ಏನನ್ನು ಅನುಭವಿಸ್ತಾ ಇದ್ದಾನೆ. ಅಂತಹ ಅನುಭವ ಎಂಬ ಭೋಗಕ್ಕೆ ಪುರುಷ ಹೇತು ಉಚ್ಯತೆ. ಪರಮಾತ್ಮ ಅವನು ಕಾರಣ. ಯಾಕೆಂದರೆ ಅವನೇ ಕಾರಣ ಎಲ್ಲದಕ್ಕೂ, ಪರಮಾತ್ಮನೇ ಕಾರಣ. ಅದನ್ನೇ ಮುಂದೆ ವಿವರಿಸ್ತಾರೆ. ಅತ್ರ ಹರೇಹೇ ಸರ್ವಹೇತುತ್ವೇನ ಜೀವಗತ ದೇಹೇಂದ್ರಿಯ ಕರ್ತೃತ್ವ ಹೇತುತ್ವ ಸತ್ವೇಪಿ ದೇವ್ಯಾ ಸುಖ ದುಃಖ ಭೋಗದಾನೇ ಪ್ರವೃತ್ತಿ ಅಲ್ಪ. ಕಾರ್ಯಕಾರಣಕರ್ತೃತ್ವೇ ಭೋಗದಾನ ಪ್ರವೃತ್ತ್ಯಪೇಕ್ಷೆಯ ಅಧಿಕ. ಅತಃ ಕಾರ್ಯಕಾರಣಕರ್ತೃತ್ವೇ ಪ್ರಕೃತಿ ಹೇತುರಿತಿ ಪುರುಷಸ್ತು ಸುಖ ದುಃಖ ಭೋಗದಾನ ಹೇತು ಇತಿ ವಿಶಿಷ್ಯ ಉಕ್ತಿ ಯುಕ್ತ. ಅತೈವ ಪೂರ್ವಾಪರಾರ್ಧಯೋ ಉಚ್ಯತೆ ಇತಿ ದ್ವಿವಾರ ಮುಕ್ತಿ. ಇಲ್ಲಿ ಉಚ್ಯತೆ ಅಂತ ಒಂದು ಹೇಳಿದರೆ ಸಾಕಿತ್ತು. ಶ್ಲೋಕದಲ್ಲಿ ಕಾರ್ಯಕಾರಣಕರ್ತೃತ್ವೇ ಪ್ರಕೃತಿ ಹೇತು ಸುಖ ದುಃಖಾನಾಂ ಭೋಕ್ತೃತ್ವೇ ಪುರುಷ ಹೇತು ಉಚ್ಯತೆ ಅಂತ. ಉಚ್ಯತೆ ಶಬ್ದ, ಉಚ್ಯತೆ ಅಂದರೆ ಹೇಳಲ್ಪಡುತ್ತದೆ ಅಂತ ಒಂದೇ ಸಾಕಿತ್ತು. ಎರಡು ಹೇಳಿದ್ದು ಯಾಕೆ ಅನ್ನೋದಕ್ಕೆ ಕೃತ್ಯವನ್ನು ಇಲ್ಲಿ ರಾಯರು ನಿರೂಪಿಸ್ತಾ ಇದ್ದಾರೆ. ಅತ್ರ ಹರೇಹೇ ಸರ್ವಹೇತುತ್ವೇನ, ಪರಮಾತ್ಮನೇ ಎಲ್ಲದಕ್ಕೂ ಕಾರಣ. ಆದ್ದರಿಂದ ಜೀವನಿರ್ತಕ್ಕಂತಹ ಏನು ಕರ್ತೃತ್ವ ಉಂಟಲ್ಲ, ದೇಹೇಂದ್ರಿಯ ಕರ್ತೃತ್ವ, ದೇಹೇಂದ್ರಿಯದ ಕರ್ತೃತ್ವಕ್ಕೆ ಪ್ರಕೃತಿ ಕಾರಣ ಅಂತ ಹೇಳಿದ್ದಿಲ್ಲಿ ಪೂರ್ವಾರ್ಧದಲ್ಲಿ. ಆದರೆ ನಿಜವಾಗಿಯೂ ದೇಹೇಂದ್ರಿಯ ಕರ್ತೃತ್ವಕ್ಕೆ ಕಾರಣ ಯಾರು ಅಂದರೆ ಪರಮಾತ್ಮನೇ ಕಾರಣ. ಹಾಗೆಯೇ ಚಿತ್ಪ್ರಕೃತಿ ಅಂದರೆ ದುರ್ಗೆ, ಶ್ರೀದೇವಿ, ಲಕ್ಷ್ಮಿ, ಅವಳು
ಜೀವರಿಗೆ ಸುಖ ದುಃಖ ಭೋಗವನ್ನು ಕೊಡುವಲ್ಲಿ ಕಾರಣಲಾಗಿದ್ದಾರೆ. ಆದರೂ ಕೂಡ ಅವಳ ಪ್ರವೃತ್ತಿ ಸ್ವಲ್ಪ ಅಂತ, ಪರಮಾತ್ಮನ ಪ್ರವೃತ್ತಿ ಜಾಸ್ತಿ. ಆದ್ದರಿಂದ ಶ್ರೀಹರಿಯೇ ಎಲ್ಲದಕ್ಕೂ ಕಾರಣ. ಆದ್ದರಿಂದ ದೇಹೇಂದ್ರಿಯ ಕರ್ತೃತ್ವಕ್ಕೆ ಅವನು ಹೇತುವಾಗಿದ್ದಾನೆ. ಪ್ರಕೃತಿ ದೇಹೇಂದ್ರಿಯ ಕರ್ತೃತ್ವಕ್ಕೆ ಪ್ರಕೃತಿ ಹೇತು ಅಂತ ಹೇಳಿದ್ದು, ಲಕ್ಷ್ಮಿ ಚಿತ್ ಪ್ರಕೃತಿ ಅಂತ ಹೇಳಿದ್ದು. ಆದರೆ ಲಕ್ಷ್ಮೀದೇವಿಯು ಈ ಜೀವನಿಗೆ ದೇಹೇಂದ್ರಿಯ ಕರ್ತೃತ್ವಕ್ಕೆ ಹೇತುವಾಗಿದ್ದರೂ ಕೂಡ ಸುಖ ದುಃಖ ಭೋಗವನ್ನು ಕೊಡುವುದರಲ್ಲಿ ಅವಳ ಪ್ರವೃತ್ತಿ ತುಂಬ ಕಡಿಮೆ ಇರುವಂಥದ್ದು. ಪ್ರಧಾನವಾಗಿರುವಂಥದ್ದು ಪರಮಾತ್ಮನಿಗೆ. ದೇಹೇಂದ್ರಿಯಾದಿಗಳ ಕರ್ತೃತ್ವವನ್ನು ಉಂಟು ಮಾಡುವಲ್ಲಿ ಭೋಗದಾನ ಪ್ರವೃತ್ತಿಗಿಂತ ಅಧಿಕವಾಗಿರತಕ್ಕಂತಹ ಪ್ರಕೃತಿ, ಅದು ಪ್ರವೃತ್ತಿ. ನೋಡಿ, ಈ ಪ್ರತಿಯೊಬ್ಬ ಜೀವ ಅವನವನ್ನ ಕರ್ಮಾನುಸಾರವಾಗಿ ಪ್ರಾರಬ್ಧ ಕರ್ಮವಶಾತ್ ಅವನಿಗೆ ಆ ಜನ್ಮವೆತ್ತುವ ಕಾಲ ಬಂದಾಗ ಅವ ಮತ್ತೆ ಹುಡ್ತಾನೆ, ಕರ್ಮಜಾಲದ ಸಿಗಾಕೊಡ್ತಾನೆ, ಶರೀರೇಂದ್ರಿಯಗಳನ್ನು ಪಡಿತಾನೆ. ಕರ್ಮದ ಬಲದಿಂದ ನಾನಾ ಶರೀರಗಳನ್ನು, ನಾನಾ ಜನ್ಮಗಳನ್ನು ಪಡಿತಾ ಹೋಗ್ತಾನೆ. ಈ ಜೀವನ ಈ ಕಾರ್ಯಕಾರಣ ಕರ್ತೃತ್ವ ಅಂದರೆ ಶರೀರೇಂದ್ರಿಯ ಕರ್ತೃತ್ವ, ಇದಕ್ಕೆ ಲಕ್ಷ್ಮೀದೇವಿ ಕಾರಣ. ಅವು ಹೇಗೆ ಅಂದರೆ, ಆ ದುರ್ಗೆ, ಅವಳಿಗೆ ಹೆಸರೇ ದುರ್ಗೆ ಅಂತ ಅವಳು ತಿಳ್ಕೊಳ್ಳಿಕ್ಕಾಗಲ್ಲ. ಅವಳು ಅಜ್ಞಾನವನ್ನು ಉಂಟು ಮಾಡತಕ್ಕಂತಹ ತಮೋಗುಣ ಇದೆಯಲ್ಲ, ಅದಕ್ಕೆ ಅಭಿಮಾನಿಯವಳು. ಶ್ರೀಭೂ ದುರ್ಗಾರೂಪ. ಆ ದುರ್ಗಾರೂಪ ಸತ್ವರಜಸ್ತಮೋ ಗುಣಗಳ ಅಭಿಮಾನಿ ದೇವತೆಗಳು. ತಮಸ್ಸಿಗೆ ಅಭಿಮಾನಿಯಾಗಿರತಕ್ಕಂತಹ ದುರ್ಗೆ ಅವಳು ಈ ಜೀವನನ್ನು ಮತ್ತೆ ಮತ್ತೆ ಸಂಸಾರದಲ್ಲಿ ಬಂಧಿಸಲಿಕ್ಕೆ ಕಾರಣವಾಗಿರತಕ್ಕಂತಹ ಕರ್ಮದಲ್ಲಿ ಅವನನ್ನು ಬೀಳಿಸ್ತಾಳೆ. ಅದನ್ನೇ ಇಲ್ಲಿ ಚಿತ್ ಪ್ರಕೃತಿ ಅಂತ ಹೇಳಿದ್ದು. ಹೀಗೆ ಪ್ರಾರಬ್ಧ ಕರ್ಮವಶಾತ್ ಜೀವ ಈ ತಮೋಭಿಮಾನಿಯಾಗಿರತಕ್ಕಂತಹ ಅಜ್ಞಾನವನ್ನುಂಟು ಮಾಡತಕ್ಕಂತಹ ತಮೋಭಿಮಾನಿಯಾಗಿರತಕ್ಕಂತಹ ಚಿತ್ ಪ್ರಕೃತಿಯ ಮೂಲಕವಾಗಿ ಈ ಸಂಸಾರದಲ್ಲಿ ಬಂಧಿತನಾಗ್ತಾನೆ. ಶರೀರೇಂದ್ರಿಯಗಳ ಮೂಲಕವಾಗಿ ಸುಖ ದುಃಖಗಳನ್ನು ಭೋಗಿಸ್ತಾ ಹೋಗ್ತಾನೆ. ಆ ಸುಖ ದುಃಖಗಳನ್ನು ಭೋಗಿಸಲಿಕ್ಕೆ ಭೋಗಶಕ್ತಿ ಕೊಡ್ತಕ್ಕಂಥವನು ಯಾರು? ಅವನು ಪರಮಾತ್ಮ. ಆದ್ದರಿಂದ ವಸ್ತುತಃ ಎಲ್ಲದಕ್ಕೂ ಅವನೇ ಕಾರಣ. ದುರ್ಗೆಯೂ ಕಾರಣ. ತಮೋಭಿಮಾನಿ, ಅಜ್ಞಾನಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದುರ್ಗೆ ಇದಕ್ಕೆ ಕಾರಣ ಆಗಿದ್ದರೂ ಕೂಡ ಆ ಕರ್ಮ ಬಂಧಿತನಾಗಿ ಅವ ತನ್ನ ಕರ್ಮಾನುಸಾರವಾಗಿ ಶರೀರೇಂದ್ರಿಯಗಳನ್ನು ಪಡೆದು ನಾನಾ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ. ಆಯಾ ಕರ್ಮದ ಫಲವಾಗಿರತಕ್ಕಂತಹ ಸುಖ ದುಃಖಗಳನ್ನು ಉಣ್ತಾ ಹೋಗ್ತಾನೆ. ಆ ಸುಖ ದುಃಖಗಳನ್ನು ಭೋಗಿಸ್ತಕ್ಕಂತಹ ಭೋಗಶಕ್ತಿ ಉಂಟಲ್ವ, ಅದನ್ನು ದುರ್ಗೆ ಕೊಡೋದಿಲ್ಲ. ಅದನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಅವನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾ ಇರೋದು. ಈ ಆ ದೃಷ್ಟಿಯಿಂದ ಭೋಕ್ತೃತ್ವ ವಿಷಯದಲ್ಲಿ ಅವಳ ಪ್ರವೃತ್ತಿ ಇಲ್ಲ, ಕಡಿಮೆ. ಭೋಕ್ತೃ ವಿಷಯದಲ್ಲಿ ಪರಮಾತ್ಮನ ಪ್ರವೃತ್ತಿಯೇ ಜಾಸ್ತಿ. ಆದ್ದರಿಂದಲೇ ಎಲ್ಲದಕ್ಕೂ ಅವನೇ ಕಾರಣ ಅಂತ ಇಲ್ಲಿ ಈ ವಿವೃತ್ತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಅತ್ರ ಹರೇಹೇ ಸರ್ವಹೇತುತ್ವೇನ, ಶ್ರೀಹರಿಯೇ ಎಲ್ಲದಕ್ಕೂ ಕಾರಣನಾದ್ದರಿಂದ ಜೀವಗತ ದೇಹೇಂದ್ರಿಯ ಕರ್ತೃತ್ವ ಹೇತುತ್ವ ಸತ್ಯೇಪಿ, ಜೀವನಲ್ಲಿರುವ ದೇಹೇಂದ್ರಿಯ ಕರ್ತೃತ್ವಕ್ಕೆ ಹೇತುತ್ವ ಸತ್ವೇಪಿ
ಹೇತುವಾಗಿದ್ದರು, ಕಾರಣರಾಗಿದ್ದರು. ಯಾರು? ಚಿತ್ಪ್ರಕೃತಿ ಕಾರಣರಾಗಿದ್ದರು. ದೇವ್ಯಾಹ ಆ ಚಿತ್ಪ್ರಕೃತಿಗೆ ಸುಖ ದುಃಖ ಭೋಗದಾನೆ, ಜೀವನಿಗೆ ಸುಖ ದುಃಖ ಭೋಗ ಉಂಟಲ್ಲ, ಸುಖ ದುಃಖಗಳ ಒಂದು ಭೋಗ, ಆ ಭೋಗವನ್ನು ಅನುಭವಿಸುವ ಶಕ್ತಿ ಕೊಡೋದರಲ್ಲಿ ಅವಳ ಪ್ರವೃತ್ತಿ ಇರುವಂಥದ್ದು ಅಲ್ಪ, ಕಡಿಮೆ. ಕಾರ್ಯಕಾರಣ ಕರ್ತೃತ್ವೇ ಭೋಗದಾನ ಪ್ರವೃತ್ತ್ಯಪೇಕ್ಷೆಯ ಅಧಿಕ. ಭೋಗದಾನ ಪ್ರವೃತ್ತ್ಯಪೇಕ್ಷೆಯ ಕಾರ್ಯಕಾರಣ ಕರ್ತೃತ್ವೇ ಅಧಿಕ. ಚಿತ್ಪ್ರಕೃತಿ ಅವಳು ಜೀವರಿಗೆ ಸುಖ ದುಃಖ ಭೋಗವನ್ನು ಕೊಡೋದರಲ್ಲಿ ಅವಳು ಕಾರಣರಾಗಿದ್ದರೂ ಕೂಡ ಸುಖ ದುಃಖ ಭೋಗವನ್ನು ಕೊಡುವಲ್ಲಿ ಅವಳ ಪ್ರವೃತ್ತಿ ಅಲ್ಪವಾಗಿರುವಂಥದ್ದು. ಈ ಶರೀರೇಂದ್ರಿಯ ಕರ್ತೃತ್ವವನ್ನು ಅವಳು ಕೊಟ್ಟರೂ ಕೂಡ ಆ ಶರೀರೇಂದ್ರಿಯ ಕರ್ತೃತ್ವ ಬಂದ ಮೇಲೆ ಈ ಶರೀರವನ್ನು ಪಡೆದಂತಹ ಜೀವಿ ನಾನಾ ಭೋಗಗಳಲ್ಲಿ ಪ್ರವೃತ್ತಿ ಮಾಡ್ತಾನಲ್ಲ, ಅದಕ್ಕೆ ಪ್ರವೃತ್ತಿ ಉಂಟಾಗುವಂತೆ ಮಾಡ್ತಕ್ಕಂಥವನು, ಅದನ್ನು ಅನುಭವಿಸುವ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನು ಪರಮಾತ್ಮ ಅಂತ. ಅತಃ ಕಾರ್ಯಕಾರಣಕರ್ತೃತ್ವದಲ್ಲಿ ಪ್ರಕೃತಿ ಹೇತು, ಪ್ರಕೃತಿ ಕಾರಣಳಾಗಿದ್ದಾಳೆ. ಪುರುಷನಾದರೂ ಸುಖಭೋಗದಾನ ಹೇತು ರೀತಿ. ಕಾರ್ಯಕಾರಣಕರ್ತೃತ್ವೇ ಪ್ರಕೃತಿ ಹೇತು ರೀತಿ. ಕಾರ್ಯಕಾರಣಕರ್ತೃತ್ವದಲ್ಲಿ ಪ್ರಕೃತಿಯು ಕಾರಣ ಎಂದು, ಪುರುಷನಾದರೂ ಸುಖ ದುಃಖ ಭೋಗದಾನ ಹೇತು ಇತಿ, ಸುಖ ದುಃಖ ಭೋಗದಾನ ಹೇತು ಎಂಬುದಾಗಿ ವಿಶಿಷ್ಯ ಹೇಳಿದ್ದು. ಎಲ್ಲದಕ್ಕೂ ಹರಿಯೇ ಕಾರಣ ಅಂತಾದರೆ ಪ್ರಕೃತಿ ಕಾರಣ, ಹರಿ ಕಾರಣ ಅಂತ ಪ್ರತ್ಯೇಕಿಸಿ ಯಾಕೆ ಹೇಳಬೇಕು? ಎಲ್ಲದಕ್ಕೂ ಪರಮಾತ್ಮನೇ ಕಾರಣ. ಈ ದೇಹೇಂದ್ರಿಯ ಕರ್ತೃತ್ವ ಕೊಡ್ತಕ್ಕಂಥವನು ಪರಮಾತ್ಮನೇ, ಸುಖ ದುಃಖ ಭೋಗದಾನ ಶಕ್ತಿಯನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ ಅಂತ ಹೇಳ್ಬೋದಿತ್ತಲ್ಲ. ಎರಡನ್ನು ಪ್ರತ್ಯೇಕಿಸಿ ಹೇಳಿದ್ದು ಯಾಕೆ ಅಂದರೆ, ಈ ಕಾರ್ಯಕಾರಣ ಕರ್ತೃತ್ವಕ್ಕೆ ಪ್ರಕೃತಿ ಕಾರಣಳು, ಪುರುಷನು ಸುಖ ದುಃಖಾದಿ ಭೋಗದಾನಕ್ಕೆ ಹೇತು ಎಂಬುದಾಗಿ ವಿಶೇಷವಾಗಿ ಪ್ರತ್ಯೇಕವಾಗಿ ಹೇಳಿದ್ದು. ಅದಕ್ಕೋಸ್ಕರವಾಗಿ ಎರಡೂ ಕಡೆಯಲ್ಲಿ ಉಚ್ಯತೆ ಎಂಬ ಪದವನ್ನು ಪ್ರತ್ಯೇಕವಾಗಿ ಎರಡು ಬಾರಿ ಹೇಳಿದ್ದಾರೆ. ಅತಯೇವ ಪೂರ್ವಾರ್ಧದಲ್ಲಿ ಹಾಗೂ ಉತ್ತರಾರ್ಧದಲ್ಲಿ ಉಚ್ಯತೆ ಎಂಬ ಪದವನ್ನು ಎರಡು ಬಾರಿ ಹೇಳಿತು. ಎರಡು ಬಾರಿ ಹೇಳಿದ್ದು ಯಾಕೆಂದರೆ, ಈ ಜೀವನಿಗೆ ದೇಹೇಂದ್ರಿಯ ಕರ್ತೃತ್ವವನ್ನು ಪ್ರಕೃತಿ ಕೊಡ್ತಾಳೆ. ಆ ದೇಹೇಂದ್ರಿಯಗಳು ಬಂದ ಮೇಲೆ ಸುಖ ದುಃಖ ಅನುಭವಿಸ್ತಕ್ಕಂತಹ ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ. ಪರಮಾತ್ಮನೇ ಸರ್ವಶಕ್ತ, ಎಲ್ಲವನ್ನೂ ಅವನೇ ಕೊಡೋನಾಗಿದ್ದರೂ ಕೂಡ ಇಲ್ಲಿ ಚಿತ್ಪ್ರಕೃತಿಯು ಈ ದೇಹೇಂದ್ರಿಯ ಕರ್ತೃತ್ವವನ್ನು ಕೊಡ್ತಾಳೆ. ಪರಮಾತ್ಮ ಅವನು ಸುಖ ದುಃಖ ಭೋಗದಾನವನ್ನು ಕೊಡ್ತಾನೆ ಅಂತ ವಿಶಿಷ್ಯ ಇಲ್ಲಿ ತಿಳಿಸೋಕ್ಕೋಸ್ಕರವಾಗಿ ಎರಡು ಬಾರಿ ಉಚ್ಯತೆ ಅಂತ ಹೇಳಿರುವಂಥದ್ದು. ಯದ್ವಾ ಅಥವಾ ಶ್ಲೋಕಕ್ಕೆ ಹೀಗೂ ಅರ್ಥ ಹೇಳ್ಬೋದು. ಕಾರ್ಯಕಾರಣ ಕರ್ತೃತ್ವೇ ದೇಹೇಂದ್ರಿಯಾದಿಗಳ ಪರಿಣಾಮ ಕ್ರಿಯೆಯಲ್ಲಿ, ಕಾರ್ಯಕಾರಣ ಕರ್ತೃತ್ವೇ ದೇಹೇಂದ್ರಿಯಾಣಾಂ ಪರಿಣಾಮ ಕ್ರಿಯಾಯಾಮ್, ದೇಹೇಂದ್ರಿಯಗಳ ಪರಿಣಾಮ ಕ್ರಿಯೆಯಲ್ಲಿ ಪ್ರಕೃತಿ ಪ್ರಧಾನವು ಅಚಿತ್ ಪ್ರಕೃತಿ ಅದು ಕಾರಣ ಅಂತ ಅನಿಸಿದೆ. ಪುರುಷ ಅಂದರೆ ಜೀವ ಅಂತ ಅರ್ಥ. ಇದು ಇನ್ನೊಂದು ಎರಡನೇ ಅರ್ಥ. ಇದು ಪುರುಷ ಹಿಂದಿನ ಅರ್ಥದಲ್ಲಿ ಪ್ರಕೃತಿ ಅಂದರೆ ಚಿತ್ ಪ್ರಕೃತಿ ದುರ್ಗೆ, ಪುರುಷ ಅಂದರೆ ಪರಮಾತ್ಮ. ಈ ಎರಡನೇ ಅರ್ಥದಲ್ಲಿ ಪ್ರಕೃತಿ ಅಂದರೆ ಪ್ರಧಾನ, ಅವ್ಯಕ್ತ ಪ್ರಧಾನ ಅಚಿತ್ ಪ್ರಕೃತಿ, ಅದು ಜೀವನಿಗೆ ದೇಹೇಂದ್ರಿಯಾದಿಗಳ ಪರಿಣಾಮ ಕ್ರಿಯೆಯಲ್ಲಿ ಅದು ಕಾರಣ. ಪುರುಷ ಜೀವ ಸುಖ ದುಃಖಗಳ ಭೋಕ್ತೃತ್ವೇ ಹೇತು. ಪುರುಷ ಜೀವ ಸುಖ ದುಃಖಾನಾಂ ಭೋಕ್ತೃತ್ವೇ, ಸುಖ ದುಃಖಾದಿಗಳ ಅನುಭವದಲ್ಲಿ ಹೇತು ಅಂದರೆ ಕರ್ತ, ಅನುಭವಿಸೋನವನೇ, ಸುಖ ದುಃಖ ಅನುಭವಿಸ್ತಕ್ಕಂಥವನು ಜೀವನೇ ಅಂತ ಈ ರೀತಿಯಲ್ಲೂ ಈ ಶ್ಲೋಕದ ಅರ್ಥವನ್ನು ಹೇಳಬಹುದು. ಹೀಗೆ ಇಷ್ಟು ಈ ಶ್ಲೋಕದ 21ನೇ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ ಮುಂದಿನ
22ನೇ ಶ್ಲೋಕ ಪ್ರಕೃತಿ ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸಸದ್ಯೋನಿ ಜನ್ಮಸು. ಈ ಶ್ಲೋಕದ ಅರ್ಥಾನುಸಂಧಾನವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.